ಯಾಕತ್ಗೆ ಅವತ್ತು ಜಡ್ಜ್ ಅವ್ರ ಹತ್ರ ಗಡುವು ತಗೊಂಡ್ರಿ, ನನ್ನೀಗ ಯಾಕೆ ಉಳಿಸಿದ್ರಿ? ಅವಳ ಮಾತು ಕೇಳಿಸ್ಕೊಳ್ಳೋದಕ್ಕ? ಕೇಳ್ತಾ ಸತ್ತು ಬದುಕೋಕ? ಸಾವೇ ಎಲ್ಲದಕ್ಕೂ ಪರಿಷ್ಕಾರ ಅಲ್ಲ ಅಖಿಲ್. ಸಾಯೋಂಥ ಸಮಸ್ಯೆ ನಿನಗಿಲ್ಲ. ಬದುಕಬೇಕು ಅನ್ನೋ ಆಸೆನೂ ನನಗಿಲ್ಲ ಅದಕ್ಕೆ. ಅಖಿಲ್, ತಪ್ಪು. ಈ ಲೈಫ್ ನಮಗೊಂದು ಗಿಫ್ಟ್ ಇದ್ದಾಗೆ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಫೇಸ್ ಮಾಡಬೇಕೆ ಹೊರತು ಓಡ್ ಹೋಗೋದು, ಸಾಯೋದು ಮಾಡಬಾರ್ದು. ನಿನ್ಗೆ ಯಾವ ತೊಂದ್ರೆನೂ ಇಲ್ದಂಗೆ ನಾವು ನೋಡ್ಕೋತೀವಿ ಕಣ. ದಯವಿಟ್ಟು ಸಾಯ್ಬೇಕು ಅನ್ನೋ ನಿರ್ಧಾರನ ಬಿಟ್ಬಿಡು. ನಿನ್ಗೇನೋ ಕಮ್ಮಿ ಆಗಿದೆ ಸಾಯೋದಕ್ಕೆ? ನಾವೆಲ್ಲ ಇದೀವಿ ಅಖಿಲ್. ನಿನ್ಗಿನ್ನೂ ಜೀವನ ಇದೆ. ನೀನ್ ಸಾಧನೆ ಮಾಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ನಿನ್ ವಯಸ್ಸೆಷ್ಟು ಅಖಿಲ್? ನಿನ್ನಂಥವ್ರು ಎಲ್ಲದಕ್ಕೂ ಹೀಗ ಯೋಚನೆ ಮಾಡೋದು? ನೀನೇನ್ ಶಾಶ್ವತವಾಗಿ ವೀಲ್ ಚೇರಲ್ಲೇ ಇರಲ್ಲ ಅಖಿಲ್. ಯಾವತ್ತೋ ಒಂದು ದಿನ ಎದ್ದು ನಡೀತ್ಯಾ. ಶರೀರ ಪೂರ್ತಿ ಸ್ವಾಧೀನ ಕಳ್ಕೊಂಡಿದ್ರು ವೀಲ್ ಚೇರಲ್ಲಿದ್ದು ಬ್ರಹ್ಮಾಂಡ ರಹಸ್ಯದ ಬಗ್ಗೆ ಸಂಶೋಧನೆ ಮಾಡಿರೋ ಸ್ಟೀಫನ್ ಹಾಕಿಂಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋ. ನಿಂದು ಅಂಥ ವೈಫಲ್ಯ ಅಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಯಾವುದೇ ವೈಫಲ್ಯ ಯಾವ ಯಶಸ್ಸಿಗೂ ಅಡ್ಡಿಪಡಿಸಲ್ಲ. ಬೇಕಾಗಿರೋದು ಇಷ್ಟೇ, ಜೀವನದ ಮೇಲೆ ಆಸೆ, ನಿನ್ಮೇಲೆ ನಿನಗೆ ಆತ್ಮವಿಶ್ವಾಸ, ನಿನ್ಮೇಲೆ ನಿನಗೆ ನಂಬಿಕೆ. ಇನ್ಯಾವತ್ತೂ ನೆಗೆಟಿವ್ ಥಾಟ್ಸ್ನ ಇಟ್ಕೊಳಕ್ ಹೋಗ್ಬೇಡ ಅಖಿಲ್. ನೀನೊಬ್ಬನೇ ಅಲ್ಲ, ನೀನು ನಮ್ಮಲ್ಲಿ ಒಬ್ಬ. ನೀನಿಲ್ಲ ಅಂದ್ರೆ ನಾವ್ ಯಾರೂ ಇಲ್ಲ ಅಖಿಲ್. ನಿಮ್ಗೋಸ್ಕರ ನಾವೆಲ್ಲ ಇದೀವಿ ಚಿಕ್ಕಪ್ಪ. ಯಾಕೆ ಹಾಗೆ ಮಾಡ್ಕೊಂಡ್ರಿ? ಧೈರ್ಯವಾಗಿರಿ ಚಿಕ್ಕಪ್ಪ. ಇನ್ಯಾವತ್ತೂ ಈ ಥರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು ಚಿಕ್ಕಪ್ಪ. ನಿಮ್ ಚಿಕ್ಕತ್ತಿಗೆ ಅವರು ಜಡ್ಜ್ ಅವ್ರ ಜೊತೆ ಮಸ್ಲತ್ ಮಾಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಯಾವತ್ತೂ ವಿಚ್ಛೇದನ ತಗೊಂಡು ಸಂತೋಷವಾಗಿರ್ತಿದ್ದೆ. ಗಡುವು ಮುಗಿದ ಮೇಲೆ ಒಂದು ಕ್ಷಣ ಕೂಡ ನಾನು ಈ ಮನೇಲಿ ಇರಲ್ಲ. ಹೊಸವ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಖಿಲ್ಗಿನ್ನೂ ಯಾವ ಅಪಾಯನೂ ಇಲ್ಲ. ನೀವೇನು ಓರಿ ಆಗ್ಬೇಡಿ. ಅಖಿಲ್ಗೆ ಈಗ ಅಪಾಯ ತಪ್ಪಿದೆ ರೀ. ಆದ್ರೆ ಮತ್ತೆ ಅವನು ಅಂಥ ಪ್ರಯತ್ನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಹಾರಿಕಾ ವರ್ತನೆಯಿಂದ ಅಖಿಲ್ ಕುಗ್ಗೋಗ್ತಿದ್ದಾನೆ. ಬದುಕಿನ ಮೇಲೆ ಜಿಗುಪ್ಸೆ ಹುಟ್ಟಿ ಅವನ ಭವಿಷ್ಯದ ಮೇಲೆ ಅವನಿಗೆ ಆಸಕ್ತಿ ಕಮ್ಮಿ ಆಗಿದೆ. ಅಖಿಲ್ ಮನ್ಸು ಸಂಪೂರ್ಣ ಕುಗ್ಗೋಗಿದೆ. ಅದಕ್ಕೆ ಅವನು ಸಾಯ್ಬೇಕು ಅನ್ಕೊಂಡ. ಅಂಥ ಯೋಚನೆ ಇರೋನು ಮತ್ತೆ ಮತ್ತೆ ಸಾಯೋ ಪ್ರಯತ್ನ ಮಾಡ್ತಾನೆ. ಈಗ ನಮ್ ಟೈಮ್ ಚೆನ್ನಾಗಿತ್ತು. ಅಖಿಲ್ ಜೀವ ಉಳಿಸ್ಕೊಂಡ್ ಬಂದಿದ್ದಾನೆ. ಪ್ರತಿ ಸಲನೂ ಅದೃಷ್ಟ ನಮ್ ಕಡೆಗೆ ಇರಲ್ವಲ್ಲ. ಈಗೇನ್ ಮಾಡೋಣ ಹೇಳಿ ಹೊಸವ್ರೆ? ಅಖಿಲ್ ಮನ್ಸನ್ನ ಬದಲಾಯಿಸ್ಬೇಕು ರೀ. ಸೂಸೈಡ್ ಮಾಡ್ಕೋಬೇಕು ಅನ್ನೋ ಯೋಚನೆನ ಅವನ ತಲೆಯಿಂದ ತೆಗೆದು ಹಾಕ್ಬೇಕು. ಜೀವನದ ಮೇಲೆ ಆಸೆ ಹುಟ್ಟಿಸ್ಬೇಕು. ಭವಿಷ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸ್ಬೇಕು. ಅಖಿಲ್ನ ಮೊದಲಿನ ಸ್ಥಿತಿಗೆ ಕರ್ಕೊಂಡ್ ಬರ್ಬೇಕು. ಅಖಿಲ್ನ ಸ್ವಲ್ಪ ದಿನದ ಮಟ್ಟಿಗೆಲ್ಲಾದ್ರೂ ಕರ್ಕೊಂಡು ಹೋಗಿ ಹೊರಗಡೆ ಸುತ್ತಾಡ್ಸೋದು ಒಳ್ಳೇದಲ್ವಾ? ಆದ್ರೆ ನಿಮ್ಗೆ ಗವರ್ಮೆಂಟ್ ಈವೆಂಟ್ ಇದೆಯಲ್ಲ, ಈ ಟೈಮಲ್ಲಿ ನಾವು ಅಖಿಲ್ನ ಎಲ್ಲಿಗೆ ಕರ್ಕೊಂಡು ಹೋಗೋದು? ಅಖಿಲ್ಗಿಂತ ನನಗೆ ಈ ಈವೆಂಟ್ ಏನು ದೊಡ್ಡದಲ್ಲ ಹೊಸವ್ರೆ. ಮೊದಲು ಅವನು ಹುಷಾರಾಗಬೇಕು. ಕರೆಕ್ಟೇ ರೀ. ಆದ್ರೆ ಈ ಈವೆಂಟ್ನ ಮಧ್ಯದಲ್ಲೇ ಬಿಡೋದು ಒಳ್ಳೇದಲ್ಲ ಅಲ್ವಾ? ಈವೆಂಟ್ ಇನ್ನೂ ಸ್ಟಾರ್ಟ್ ಆಗ್ತಾಯಿಲ್ಲ ಹೊಸವ್ರೆ. ಟೈಮ್ ತಗೊಳುತ್ತೆ.
ನಾವಿದನ್ನ ಕೈ ಬಿಡ್ತಾ ಇದೀವಿ ಅಂತ ಹೇಳ್ಬಿಡ್ತೀನಿ. ಬೇಡ ರೀ, ನಿಮ್ಮೇಲಿರೋ ನಂಬಿಕೆಯಿಂದ ಆ ಈವೆಂಟ್ ಪ್ರಪೋಸಲ್ ನಮಗ್ ಬಂದಿದೆ. ಅದನ್ನ ಪೂರ್ತಿ ಮಾಡಲೇಬೇಕು, ಇಲ್ಲಾಂದ್ರೆ ಕೆಟ್ಟ ಹೆಸರು ಬರುತ್ತೆ. ಮತ್ತೆ ಅಖಿಲ್ನ ಕರ್ಕೊಂಡು ನೀವು ಆಚೆ ಹೋಗ್ತೀರಾ? ಇಲ್ಲ, ಅಖಿಲ್ನ ನಮ್ಮ ಆಫೀಸ್ಗೆ ಕರ್ಕೊಂಡು ಹೋಗೋಣ. ಅವನಿಗೇನಾದ್ರೂ ಕೆಲಸ ಕೊಡೋಣ. ಕೆಲ್ಸದಲ್ಲಿ ಮುಳುಗಿದ್ರೆ ಅಖಿಲ್ ಮನ್ಸು ಬದಲಾಗಬಹುದು. ಇವಾಗಿರೋ ಡಿಪ್ರೆಷನ್ ಸ್ಟೇಜಲ್ಲಿ ಅಖಿಲ್ ಕೆಲಸದ ಬಗ್ಗೆ ಗಮನ ಕೊಡೋಕ್ಕಾಗತ್ತಾ? ಮಾಡಿಸ್ಬೇಕು. ಅಖಿಲ್ಗೆ ಜವಾಬ್ದಾರಿ ಕೊಡಬೇಕು. ಕೆಲಸ ಬಿಟ್ಟು ಬೇರೆ ಯೋಚನೆ ಬರ್ದೇ ಇರೋ ಹಾಗೆ ಮಾಡಬೇಕು. ಆಗ ಅಖಿಲ್ಗೆ ಏಕಾಗ್ರತೆ ಬರುತ್ತೆ. ಮಾಡೋ ಕೆಲ್ಸದ ಬಗ್ಗೆ ಜವಾಬ್ದಾರಿ ಹೆಚ್ಚುತ್ತೆ. ಬೇರೆ ಯೋಚನೆಗಳು ಯಾವುದೂ ಬರಲ್ಲ. ನೀವು ಹೇಳೋದು ಸರಿನೇ. ಅಖಿಲ್ ಮನೇಲೇ ಇದ್ರೆ ಅವನ ಮೈಂಡ್ ಸೆಟ್ ಬದಲಾಗಲ್ಲ. ಅದೇ ಅವನು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಸೊ ಇವತ್ತಿಂದ ಅಖಿಲ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಹಾರಿಕಾ ಬಗ್ಗೆನೂ ಯೋಚನೆ ಮಾಡಬೇಕು ರೀ. ಕೋರ್ಟ್ ಕೊಟ್ಟಿರೋ ಗಡುವು ಹತ್ರ ಬರ್ತಿದೆ. ಅಷ್ಟರೊಳಗೆ ಅವಳ ಮೈಂಡನ್ನ ಬದಲಾಯಿಸ್ಬೇಕು. ಹಾರಿಕನ್ ನೋಡಿದ್ರೆ ಬದಲಾಗೋ ಥರ ಕಾಣಿಸ್ತಾ ಇಲ್ಲ ಹೊಸವ್ರೆ. ಅಖಿಲ್ ಕೂಡ ಹಾರಿಕಾ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ. ಇಲ್ಲ ರೀ, ಅವರಿಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ ಇದೆ. ಸದ್ಯಕ್ಕೆ ಆ ಪ್ರೀತಿ ಎಲ್ಲೋ ಕಾಣೆ ಆಗಿದೆ. ಅವರಲ್ಲಿ ಆ ಪ್ರೀತಿನ ಮತ್ತೆ ಆಚೆ ತರಬೇಕು. ಅದರಲ್ಲೂ ಹಾರಿಕನ್ಗೆ ಪ್ರೀತಿನ ಜ್ಞಾಪಿಸ್ಬೇಕು. ಆವಾಗಲಾದರೂ ಅವಳು ಬದಲಾಗ್ತಾಳೆ. ಆ ರೀತಿಲಿ ಪ್ರಯತ್ನ ಪಟ್ಟು ನೋಡ್ತೀನಿ. ಹೇಗಾದರೂ ಮಾಡಿ ಹಾರಿಕನ್ನ ಬದಲಾಯಿಸಲೇಬೇಕು. ಆದಿತ್ಯ ಕಾಲ್ ಮಾಡ್ತಿದ್ದಾನೆ. ಹಲೋ ಸರ್. ಕಾಲ್ ಮೀ ಆದಿತ್ಯ. ಹಾರಿಕಾ, ನಿನ್ನೆ ಹಾಗಾಗಿದ್ದಕ್ಕೆ ನಿಮ್ಗೇನು ಬೇಜಾರಾಗಿಲ್ಲ ಅಲ್ವಾ ಆದಿತ್ಯ? ಬೇಜಾರಾಯ್ತು. ಸಾರಿ. ಅಭಿನನ್ನ ಹೊಡೆದ ಅಂತಲ್ಲ, ನಿನ್ನ ಗಂಡಂಗೆ ಹಾಗಾಗಿದ್ದಕ್ಕೆ. ಹಾರಿಕಾ, ಈಸ್ ಎವ್ರಿಥಿಂಗ್ ಓಕೆ? ನಿಮ್ಮ ಹಸ್ಬೆಂಡ್ ಸೇಫ್ ತಾನೆ? ಏನೂ ಆಗಿಲ್ಲ ಅಲ್ವಾ? ಹೀಸ್ ಆಲ್ ರೈಟ್ ಆದಿತ್ಯ, ಅವ್ರಿಗೇನೂ ಆಗಿಲ್ಲ. ಥ್ಯಾಂಕ್ ಗಾಡ್. ಅವ್ರಿಗೆ ಏನಾಗುತ್ತೋ ಅಂತ ನೈಟ್ ಪೂರ್ತಿ ನನಗೆ ನಿದ್ದೆನೇ ಬರಲಿಲ್ಲ ಗೊತ್ತಾ. ಅವರಿಂದ ನಿನಗೇನಾಗುತ್ತೋ ಅಂತ ಇನ್ನೂ ಯೋಚನೆ ಆಗಿತ್ತು. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಆದಿತ್ಯ. ನಾನು ಇದನ್ನ ನೆನಪಲ್ಲಿ ಇಟ್ಕೋತೀನಿ. ನೋ, ನಾನು ಅದಕ್ಕೆ ಹೇಳ್ತಾ ಇಲ್ಲ. ಇವತ್ತು ಆಫೀಸಿಗೆ ಬರ್ತೀಯ ಅಲ್ವಾ? ಯಾಕೆ ಬರಲ್ಲ? ಬರ್ತೀನಿ ಆದಿತ್ಯ. ಅಂದರೆ ನಿನ್ನ ಹಸ್ಬೆಂಡ್ಗೆ ಹಾಗಾಗಿದೆಯಲ್ಲ, ನಿನ್ನ ಫ್ಯಾಮಿಲಿ ನಿನ್ನ ಆಚೆ ಕಳಿಸ್ತಾರೋ ಇಲ್ವೋ ಅಂತ. ಅಖಿಲ್ ಈಗ ಸೇಫ್ ಆಗಿದ್ದಾನೆ. ಅವನ ಪಕ್ಕದಲ್ಲಿದ್ದು ನಾನೇನ್ ಮಾಡ್ಲಿ? ಆಫೀಸಿಗೆ ಬರ್ದೇ ಇದ್ರೆ ಅಲ್ಲಿ ಕೆಲಸ ಎಲ್ಲ ನಿಂತು ಹೋಗುತ್ತಲ್ವಾ? ಎಸ್ ಹಾರಿಕಾ, ನೀನು ಬರ್ದೇ ಇದ್ರೆ ತುಂಬ ವರ್ಕ್ ಪೆಂಡಿಂಗ್ ಆಗತ್ತೆ. ಅದಕ್ಕೆ ಬರ್ತೀನಿ. ಇಲ್ಲಿ ನನ್ನ ಯಾರೂ ತಡೆಯಲ್ಲ. ತುಂಬ ಥ್ಯಾಂಕ್ಸ್ ಹಾರಿಕಾ. ಕೆಲಸದ ಬಗ್ಗೆ ನಿನಗಿರೋ ಡೆಡಿಕೇಶನ್ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ. ಆದಿತ್ಯ, ಅಂದರೆ ಐ ಮೀನ್ ನಿನ್ನ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಅಂದರೆ ಇಷ್ಟ ಅಂತ ಹೇಳಿದ್ದು. ಓ, ಹಾಗಾದರೆ ಆಫೀಸಿಗೆ ಬರ್ತಿದ್ಯಾ ಅಲ್ವಾ? ಹಾಗಾದರೆ ನಿಮ್ಮ ಮನೆಗೆ ಬಂದು ಪಿಕಪ್ ಮಾಡ್ತೀನಿ. ಬೇಡ ಆದಿತ್ಯ ಅವರೇ, ನಾನೇ ಬರ್ತೀನಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ನಾನಂದ್ರೆ ಆದಿತ್ಯಂಗೆ ಎಷ್ಟು ನಂಬಿಕೆನೂ ಇಲ್ಲ, ಮಣ್ಣೂ ಇಲ್ಲ. ನಿನ್ನ ಮುಂದಿಡ್ಕೊಂಡು ಅಭಿ ಮೇಲೆ ಹಾಗೆ ಸಾಧಿಸೋದೇ ನನ್ನ ಗುರಿ. ನನ್ನ ವರ್ಕ್, ನನ್ನ ಡೆಡಿಕೇಶನ್ ಆದಿತ್ಯಂಗೆ ತುಂಬಾನೇ ಇಷ್ಟ ಆಗಿದೆ. ಇಷ್ಟ ಆಗಿದ್ದು ನಿನ್ನ ಕೆಲಸ ಅಲ್ಲ, ನಿಂಗೆ ಅಭಿಗೆ ಇರೋ ಶತ್ರುತ್ವ. ನಾನು ಚೆನ್ನಾಗಿ ಕೆಲಸ ಮಾಡಿ ಆದಿತ್ಯ ಕಂಪ್ನಿನ ಮೇಲಕ್ಕೆ ತರ್ತೀನಿ. ಹಾರಿಕನ ಮುಂದಿಡ್ಕೊಂಡು ಆ ಅಭಿನ ತುಳಿದು ಪಾತಾಳ ಕಳಿಸ್ತೀನಿ. ಸಂಸ್ಕೃತಿ ಈವೆಂಟ್ಸ್ ಮೀರಿ ಆದಿತ್ಯ ಈವೆಂಟ್ಸ್ ಮೇಲೆ ಹೋಗೋ ಥರ ಮಾಡ್ತೀನಿ. ಆಗ್ಲೇ ಇವರಿಗೆ ನನ್ನ ಬಗ್ಗೆ ಅರ್ಥ ಆಗೋದು. ಅಖಿಲನಿಂದ ಹಾರಿಕನ ದೂರ ಮಾಡಿ ನನಗೆ ಹತ್ರ ಮಾಡ್ಕೋತೀನಿ. ಹಾರಿಕನ ಮುಂದಿಡ್ಕೊಂಡು ಆ ಅಭಿನ ಸರ್ವನಾಶ ಮಾಡ್ತೀನಿ. ಆಗ್ಲೇ ನಾನೇನು ಅಂತ ಆ ಅಭಿಗೆ ಅರ್ಥ ಆಗೋದು.
ರಾಕಿ, ಚಿಕ್ಕಪ್ಪನ್ ಕರ್ಕೊಂಡ್ ಬಾ. ಸರಿ ಮಮ್ಮಿ. ಅಖಿಲ್, ಬೇಗ ಟಿಫನ್ ತಿನ್ನು. ಇವತ್ತು ನಿಮ್ಮಣ್ಣ, ನೀನು, ನಾನು ನಮ್ಮ ಆಫೀಸಿಗೆ ಹೋಗ್ತಿದ್ದೀವಿ. ನಾನು ಆಫೀಸ್ಗೆ ಯಾಕತ್ಗೆ? ನಮಗೆ ಗೌರ್ಮೆಂಟ್ ಇವೆಂಟ್ ಒಂದು ಬರ್ತಾ ಇದೆ ಅಖಿಲ್. ಅದಕ್ಕೆ ಸಂಬಂಧಪಟ್ಟಿರೋ ಡಿಸೈನ್ ಎಲ್ಲ ನೀನೇ ರೆಡಿ ಮಾಡಬೇಕು. ನಾನಾ? ನನ್ನ ಕೈಲೇನಾಗತ್ತೆ ಅಣ್ಣ? ನೋಡು, ನೀನು ಡಿಸೈನ್ ಮಾಡ್ತೀಯ ಅಲ್ವೇನೋ, ಯಾಕಾಗಲ್ಲ ಅಂತ ಇದೆಯಾ? ಆಗ ಬೇರೆ ಅಣ್ಣ, ಈಗ ನನ್ನ ಕೈಲಾಗಲ್ಲ. ಯಾಕಾಗಲ್ಲ ಅಖಿಲ್? ಅದು ನಿನಗ್ ಬರ್ದಿರೋ ಕೆಲ್ಸನಾ ಇಲ್ಲ ನಿನ್ನಿಂದ ಹಗ್ದಿರೋ ಕೆಲ್ಸನಾ? ಈಗ ನಾನು ಆ ಕಂಡೀಷನಲ್ಲಿ ಇಲ್ಲ ಅದಕ್ಕೆ. ಈಗ ನಿನಗೇನಾಗಿದೆ? ಚೆನ್ನಾಗೇ ಇದೆಯಾ ಅಲ್ವಾ? ನನ್ನ ಪರಿಸ್ಥಿತಿ ಗೊತ್ತಿದ್ದು ಕೇಳ್ತಿದ್ರಲ್ಲ ಅದಕ್ಕೆ. ಹೇ, ಏನೋ ನಿನ್ನ ಪರಿಸ್ಥಿತಿ? ಸದ್ಯಕ್ಕೀಗ ನಿನ್ನ ಕೈಯಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ ಅಷ್ಟೇ ತಾನೇ? ಅಷ್ಟೇ ಅಲ್ಲ ಅಣ್ಣ, ಕೆಲಸದ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಆ ಥರ ನೀನು ಅನ್ಕೋತಿದ್ಯಾ? ಮನಸ್ಸು ಮಾಡಿದ್ರೆ ನೀನು ಯೋಚನೆ ಮಾಡ್ತೀಯ ಅಖಿಲ್. ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅಣ್ಣ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಿಮ್ ಕೈಲಿ ಆಗತ್ತೆ ಚಿಕ್ಕಪ್ಪ, ನಿಮ್ಮಿಂದ ಆಗತ್ತೆ. ಮನುಷ್ಯ ಮನ್ಸ್ ಮಾಡಿದ್ರೆ ಸಾಧಿಸ್ದೇ ಇರೋದು ಯಾವುದೂ ಇಲ್ಲ ಅಖಿಲ್. ಸಂಕಲ್ಪ ಇರ್ಬೇಕೇ ಹೊರತು ಸಾಧಿಸೋಕಾಗಲ್ಲ ಅನ್ನೋಂಥದ್ದು ಯಾವುದೂ ಇಲ್ಲ. ನಿನ್ನಿಂದ ಮಾಡೋಕ್ಕಾಗತ್ತೆ ಅಂತ ನಂಬು, ಖಂಡಿತ ಮಾಡ್ತ್ಯಾ. ನಮ್ಮ ಸಂಸ್ಕೃತಿ ಇವೆಂಟ್ಸ್ ರೀಓಪನ್ ಮಾಡಿದಾದ್ಮೇಲೆ ಸ್ಪಾನ್ಸರ್ಸ್ ಕಡಿಮೆ ಆಗಿದ್ದಾರೆ ಅಖಿಲ್. ನಮಗೆ ಬರ್ತಿರೋ ಗೌರ್ಮೆಂಟ್ ಇವೆಂಟ್ ಮಾಡಬೇಕು ಅಂದರೆ ಜಾಸ್ತಿ ಸ್ಪಾನ್ಸರ್ಸ್ ಬೇಕು ನಮಗೆ. ಅವ್ರು ಮೆಚ್ಚೋ ಥರ ನಾವು ಡಿಸೈನ್ ಮಾಡಬೇಕು. ನಾನು ಅಭಿ ಟ್ರೈ ಮಾಡಿದ್ವಿ, ಆದರೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಅದಕ್ಕೆ ನೀನು ಟ್ರೈ ಮಾಡು ಅಂತ ಇದ್ದೀವಿ. ನಿಮ್ಮಿಂದಲೇ ಆಗ್ದಿರೋದು ನನ್ನಿಂದ ಆಗುತ್ತಾ ಅಣ್ಣ? ಆಗತ್ತೆ ಅಖಿಲ್, ಇದನ್ನ ನಿನಗ್ ಮಾತ್ರ ಮಾಡಕ್ಕಾಗತ್ತೆ. ನಿನಗ್ ಕದಲ್ಸೋಕಾಗ್ದೇ ಇರೋದು ನಿನ್ ಕಾಲ್ ಮಾತ್ರ, ಕೈ ಅಲ್ಲ. ಸ್ವಾಧೀನ ಹೋಗಿರೋದು ನಿನ್ ಕಾಲಿಗ್ ಮಾತ್ರನೇ, ನಿನ್ ಮೆದ್ಲಿಗಲ್ಲ. ನೆನಪ್ ಮಾಡ್ಕೋ, ನೀನ್ ಎಷ್ಟೋ ಈವೆಂಟ್ಸ್ಗೆ ಡಿಸೈನ್ಸ್ ಮಾಡಿದ್ಯಾ. ಈ ಈವೆಂಟ್ನ ಚಾಲೆಂಜ್ ಆಗಿ ತಗೋ. ಕಷ್ಟಪಟ್ಟು ಮನ್ಸಿಟ್ಟು ಕೆಲ್ಸ ಮಾಡು, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ನಿನ್ನಿಂದಲೇ ನಮ್ಗೆ ಆ ಈವೆಂಟ್ ಸಿಗತ್ತೆ. ಒಂದು ವೇಳೆ ಸಿಗದೇ ಇದ್ರೆ, ನನ್ನಿಂದಲೇ ಈವೆಂಟ್ ನಿಂತೋದ್ರೆ? ಅಂತ ನೆಗೆಟಿವ್ ಥಾಟ್ಸ್ನ ಇಟ್ಕೊಳಕ್ ಹೋಗ್ಬೇಡ ಅಖಿಲ್. ಬಿ ಪಾಸಿಟಿವ್. ನೀನು ವಂಡರ್ನ ಮಾಡ್ಬೋದು. ನೀವೆಲ್ಲರೂ ನನ್ನ ಪುಷ್ ಮಾಡ್ತಿದ್ದೀರ ಹೊರತು ನನಗಂತ ಕೆಪಾಸಿಟಿ ಇಲ್ಲ ಅಣ್ಣ. ವಿಮಾನ ಗಾಳಿಗೆ ಹಾರೋವರೆಗೂ ರೈಟ್ ಬ್ರದರ್ಸ್ ಕೆಪಾಸಿಟಿ ಯಾರಿಗೂ ಗೊತ್ತಿರ್ಲಿಲ್ಲ ಅಖಿಲ್. ಬಲ್ಬ್ ಕಂಡಿಡಿಯೋ ತನಕ ಎಡಿಸನ್, ಫೋನ್ ರಿಂಗ್ ಆಗೋವರೆಗೂ ಗ್ರಹಂಬೆಲ್ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನಿನ್ ಬಗ್ಗೆ ಕೂಡ ಎಲ್ರಿಗೂ ಗೊತ್ತಾಗ್ಬೇಕು. ಈ ಪ್ರಪಂಚದಲ್ಲಿ ನೋಡಿರೋ ಎಲ್ಲ ಅದ್ಭುತಗಳು ಕೂಡ ಮನುಷ್ಯರೇ ಕಂಡುಹಿಡಿದಿರೋದು ಅಖಿಲ್. ಅವರಲ್ಲಿ ಎಲ್ಲರೂ ಆರೋಗ್ಯವಂತರೇನಲ್ಲ. ಹೌದು ಕಣೋ, ಯಶಸ್ಸಿಗೆ ವೈಫಲ್ಯ ಅಡ್ಡಿ ಆಗಲ್ಲ. ಅಷ್ಟಕ್ಕೂ ನೀಂದು ವೈಫಲ್ಯನೇ ಅಲ್ಲ, ಸದ್ಯಕ್ಕೆ ಹೀಗಾಗಿದೆ ಅಷ್ಟೇ. ನೀನು ಕಡೆಗಾಣಿಸ್ಕೋಬೇಡ ಅಖಿಲ್. ನಿನ್ಗಿನ್ನೂ ಜೀವನ ಇದೆ. ನೀನಿನ್ನೂ ತುಂಬಾ ಸಾಧನೆ ಮಾಡಬೇಕು. ನಿನ್ನ ಹೆಸರು ಎಲ್ರಿಗೂ ಗೊತ್ತಾಗ್ಬೇಕು. ನೀವ್ ಯಾರಿಗಿಂತನೂ ಕಡಿಮೆ ಇಲ್ಲ ಚಿಕ್ಕಪ್ಪ. ನಿಮ್ಮನ್ ಯಾರು ಮೀರ್ಸಕ್ಕಾಗಲ್ಲ ಇಲ್ಲಿ. ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಪ್ರಯತ್ನ ಮಾಡ್ಬೇಕು ಅಂತ ಯಾವಾಗ್ಲೂ ನಮ್ಮ ಮಿಸ್ಸು ಹೇಳ್ತಾನೆ ಇರ್ತಾರೆ ಚಿಕ್ಕಪ್ಪ. ಒಂದೇ ಒಂದ್ಸಲ ಟ್ರೈ ಮಾಡಿ ಚಿಕ್ಕಪ್ಪ. ನಿನಗ್ ಹಾಗೂ ಬೇಕು ಅಂದ್ರೆ ನಿಮ್ಮಣ್ಣ ನಾನು ಇರ್ತೀವಿ ಅಖಿಲ್. ನಾವಿಬ್ರು ನಿನಗೆ ಸಪೋರ್ಟ್ ಮಾಡ್ತೀವಿ, ನೀನು ಸಕ್ಸಸ್ ಆಗ್ತೀಯ. ಆದ್ರೆ ಅದಕ್ಕೆ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಅಖಿಲ್. ಆಲ್ರೆಡಿ ಟೆಂಡರ್ನ ನಿನ್ನ ಹೆಸರಲ್ಲಿ ಹಾಕಿದ್ದೀನಿ. ನೀನೇ ಡಿಸೈನ್ ಮಾಡಬೇಕು. ಕಳೆದೋಗಿರೋ ನಿನ್ನ ಆತ್ಮವಿಶ್ವಾಸನ ವಾಪಸ್ ತಗೋ. ನೀನು ಸದ್ಯದ ಪರಿಸ್ಥಿತಿಲಿ ನಡೆಯೋಕ್ಕಾಗದೇ ಇರಬಹುದು. ನೀನು ಮಾಡೋ ಸಾಧನೆ ಎಷ್ಟೋ ಜನಗಳಿಗೆ ಆದರ್ಶ ಆಗಬೇಕು. ಹೌದು ಅಖಿಲ್, ನಿನ್ ಮನೋಧೈರ್ಯ ಎಲ್ಲರಿಗೂ ಗೊತ್ತಾಗ್ಬೇಕು. ಎಲ್ಲರೂ ನಿನ್ನ ಚಪ್ಪಾಳೆ ಹೊಡೆದು ಮೆಚ್ಚಬೇಕು. ಅದನ್ನ ನಾವು ನೋಡ್ಬೇಕು.
ಈಗ ನೀನು ಮಾಡೋ ಸಾಧನೆ ನಾಳೆ ನೀನು ಎದ್ದು ನಡೆಯಕ್ಕೆ ಉಪಯೋಗ ಆಗತ್ತೆ ಅಖಿಲ್. ನಿನಗ್ ನೀನೇ ಸ್ಫೂರ್ತಿ ಆಗ್ಬೇಕು. ಎಷ್ಟ್ ಚಿಕ್ಕಪ್ಪ, ಇವತ್ತು ನೀವು ಕೈಯಲ್ಲಿ ಮಾಡೋ ಕೆಲ್ಸ ನಾಳೆ ಅದ್ ನಿಮ್ಮನ್ನ ನಿಮ್ ಕಾಲಿನ ರೂಪದಲ್ಲಿ ನಡ್ಸುತ್ತೆ. ಆಫೀಸ್ಗೆ ಹೋಗಿ ಚಿಕ್ಕಪ್ಪ. ನೀವೆಲ್ಲರೂ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ, ನಿಮಗೋಸ್ಕರ ಕಷ್ಟಪಡ್ತೀನಿ. ನಾನು ಆಫೀಸ್ಗೆ ಬರ್ತೀನಿ. ದಟ್ ಈಸ್ ಮೈ ಚಿಕ್ಕಪ್ಪ. ಅಖಿಲ್, ಬೇಗ ತಿನ್ನು, ಹೋಗೋಣ. ಇವನಿನ್ನೂ ಯಾಕೆ ಬಂದಿಲ್ಲ? ಅಣ್ಣ, ಏನಣ್ಣ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ನನಗೊಂದು ಪವರ್ಫುಲ್ ಬಾಂಬ್ ಬೇಕು. ಯಾಕಣ್ಣ? ಒಂದು ಪೂರ್ತಿ ಫ್ಯಾಮಿಲಿನ ಎತ್ತಬೇಕು. ಯಾರ ಆ ಫ್ಯಾಮಿಲಿ? ಅದು ನಿನಗೆ ಬೇಕಾಗಿಲ್ಲ. ಎಷ್ಟು ದುಡ್ಡು ಬೇಕು ಅಂತ ಹೇಳು, ಅದನ್ನ ನೀನು ನನಗೆ ಯಾವಾಗ ಕೊಡ್ತೀಯಾ ಅದನ್ನು ಹೇಳು. ಈಗಿಂದೀಗಲೇ ಬಾಂಬ್ ಅಂದರೆ ಕಷ್ಟ ಅಣ್ಣ, ನಾಳೆ ಫೋನ್ ಮಾಡ್ತೀನಿ. ಸರಿ, ನೆನ್ಪಿಟ್ಕೋ, ಪವರ್ಫುಲ್ ಬಾಂಬ್ ಬೇಕು. ಸಿಡಿದ್ರೆ ಎಲ್ಲ ಪೀಸ್ ಪೀಸ್ ಆಗೋಗ್ಬೇಕು. ರಾಜಾ, ನೀವೇನ್ರಿ ಇಲ್ಲಿ? ನೀನೆಲ್ಲಿರ್ತೀಯೋ ನನ್ನ ಮನಸ್ಸು ಅಲ್ಲೇ ಇರುತ್ತೆ ರಾಜಾ. ಯಾರಣ್ಣ ಈ ವಯಸ್ಸಾದವರು? ನೀನು ಹೋಗಿ ಮೊದಲು ಕೆಲಸ ನೋಡು, ಮರೀದೆ ಫೋನ್ ಮಾಡು. ಸರಿ ಅಣ್ಣ. ಹೋಗು. ಯಾರವನು ಜೋಕರು? ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾನೆ. ಅವನ ಬಗ್ಗೆ ಬಿಟ್ಟಾಕ್ರಿ, ನೀವೇನೋ ಈ ಕಡೆ ಬಂದಿದ್ದು? ಹೇಳದ್ನಲ್ಲ ರಾಜಾ, ನೀವ್ ಎಲ್ಲಿದ್ರೆ ನನ್ ಮನ್ಸು ಅಲ್ಲೇ ಇರುತ್ತೆ ಅಂತ. ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನನ್ ಮನ್ಸು ಹೇಳ್ತು. ಅಲ್ಲಿ ನೋಡು ರಾಜಾ, ಸುಂದರವಾದ ಜೋಡಿಗಳು ಸಂತೋಷವಾಗಿ ಪ್ರೀತಿ ಮಾಡ್ತಿದ್ದಾರೆ. ನಾವು ಕೂಡ ಅವ್ರ ಥರ ಪ್ರೀತಿ ಮಾಡ್ಕೊಳ್ಳೋಣ, ಪ್ರೇಮ ಲೋಕದಲ್ಲಿ ವಿಹಾರ ಮಾಡೋಣ. ಏನ್ರಪ್ಪ, ಎದ್ದೇಳಿ ಹೋಗಿ ಇಲ್ಲಿಂದ. ಹೇಯ್, ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್. ಹೋಗಿ. ಸರಿ ಸರ್. ಯಾರು ನೀವು? ಏನ್ ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ, ಅಕ್ಕ ತಮ್ಮ ಇರಬೇಕು, ಏನೋ ಕಷ್ಟ ಸುಖ ಮಾತಾಡ್ಕೊಳಕ್ ಬಂದಿರಬೇಕು. ಏಯ್, ಯಾರು ಅಕ್ಕ ತಮ್ಮ? ನಿನ್ ಕಣ್ಣಿಗೆ ನಾವು ಹಾಕಿ ಕಾಣಿಸ್ತಿದೀವಾ? ನಾವು ಸಿಸ್ಟರ್ ಅಂಡ್ ಬ್ರದರ್ ಅಲ್ಲ ಕಣೋ, ಲವರ್ಸ್. ರಾಜು, ರಾಜು, ಯಾರಮ್ಮ ನೀನು? 10 ಎನ್ಕೌಂಟರ್ ಮಾಡಿರೋ ನಮ್ಮವನ್ನ ಒಂದೇ ಸಿಂಗಲ್ ಡೈಲಾಗ್ ಇಂದ ಕೆಳಗೆ ಬೀಳೋ ಹಾಗೆ ಮಾಡ್ಬಿಟ್ಟೆ. ರಾಜು, ರಾಜು, ಎದ್ದೇಳು. ನೀವು ಲವರ್ಸಾ ತಾಯಿ? ಹೌದು. ಇವನು ರೋಮಿ ಆದ್ರೆ ನಾನು ಜೂಲಿಯಟ್. ಹಾ? ಇವನು ಮಜ್ನು ಆದ್ರೆ ನಾನು ಲೈಲಾ. ಇವನು ದೇವದಾಸ್ ಆದ್ರೆ ನಾನು ಪಾರು. ಅರ್ಥ ಆಯ್ತಾ? ಲವ್ವರ್ಸ್ ಅಂದ್ರೆ 20-25 ವರ್ಷದವರು ಆಗಿರ್ತಾರೆ. 50 ವರ್ಷಕ್ಕೆ ಎಂತ ಲವ್? ಪ್ರೀತಿಗೂ ವಯಸ್ಸಿಗೂ ಏನ್ ಸಂಬಂಧ? ಯಾವ ವಯಸ್ಸಲ್ಲಾದ್ರೂ ಪ್ರೀತಿ ಮಾಡ್ಬೋದು. ಆದ್ರೂ ನನಗೇನು 50 ವರ್ಷ ಆಗಿಲ್ಲ. ಅವನಿಗೆ 35, ನನಗೆ 30. ಏನಪ್ಪ, ಅವ್ರು ಹೇಳ್ತಾ ಇರೋದು ನಿಜನಾ?
ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟೋಗಿದೆ ಸರ್, ಅದಕ್ಕೆ ಹುಚ್ಚು ಕಡಿಮೆ ಮಾಡೋಣ ಅಂತ ಈ ಪಾರ್ಕ್ ಕರ್ಕೊಂಡು ಬಂದಿದ್ದೀನಿ. ಹಾಗೆ ಹೇಳು ಮತ್ತೆ, ಇಲ್ದಿದ್ರೆ ನಮ್ಮವ್ರ ಶರ್ಟ್ ಹಿಡ್ಕೊಂಡಿದ್ದಕ್ಕೆ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಹುಷಾರಾಗಿ ನೋಡ್ಕೋ, ಹೊರಗಡೆ ಜಾಸ್ತಿ ಸುತ್ತಾಡಿಸ್ಬೇಡ, ಜನಕ್ಕೆ ತೊಂದರೆ ಆಗತ್ತೆ.